ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಅಂಜಲಿ. ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು. ನಿಮಗೂ ಮತ್ತು ನಿಮ್ಮ ಕುಟುಂಬದವರಿಗೂ. ಹೇಗಿದ್ದೀರಿ ಎಲ್ಲರೂ? ಚೆನ್ನಾಗಿದ್ದೀರಿ ಅಂದ್ಕೊಂಡಿದ್ದೀನಿ. ಮೊದಲನೇ ಸರಿ ಬ್ಲಾಗ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಇವತ್ತು ಬೆಳಗ್ಗೆಯಿಂದ ಮತ್ತು ನೈಟ್ವರೆಗೂ ಏನೇನು ಮಾಡ್ತೀವಿ, ಹೇಗೆ ಹಬ್ಬ ಮಾಡ್ತೀವಿ ನಮ್ಮ ಕಡೆ ಮಹಾರಾಷ್ಟ್ರಲ್ಲಿ, ಇಲ್ಲಿ ಸೋಲಾಪುರಲ್ಲಿ ನಾನು ಹೇಗೆ ಹಬ್ಬ ಆಚರಿಸ್ತೀವಿ ಅನ್ನೋದೆಲ್ಲ ನಿಮ್ಗೆ ಹೇಳ್ತೀನಿ. ಸ್ಕಿಪ್ ಮಾಡಲ್ದಂಗೆ ಪೂರ್ತಿ ವಿಡಿಯೋ ನೋಡಿ ಫ್ರೆಂಡ್ಸ್. ಇವತ್ತು ಮೊದಲನೇ ಬ್ಲಾಗ್ ನಂದು. ಬನ್ನಿ ಹೇಗೆ ಮಾಡ್ತೀವಿ. ಇವಾಗ ನೋಡಿ 8 ಗಂಟೆ ಆಗಿದೆ ಬೆಳಗ್ಗೆ. ಎಲ್ಲ ರೆಡಿ ಆಗಿದ್ದೀನಿ ಮತ್ತು ಅಡುಗೆ ಎಲ್ಲ ರೆಡಿ ಮಾಡಿದ್ದೀವಿ. ನೋಡಿ ಏನೇನು ಅಡುಗೆ ಮಾಡಿದ್ದೀವಿ. ಮತ್ತು ಬನ್ನಿ ಫ್ರೆಂಡ್ಸ್, ಹಬ್ಬಕ್ಕೆ ಅಡುಗೆ ಏನೇನು ಮಾಡ್ಕೊಂಡಿದ್ದೀನಿ ಅಂತ ಹೇಳ್ತೀನಿ. ಸ್ವೀಟ್ ಪೊಂಗಲ್ ಮಾಡ್ಕೊಂಡಿದ್ದೀವಿ, ಶೇಂಗದ ಹೋಳ್ಗೆ ಮಾಡ್ಕೊಂಡಿದ್ದೀವಿ ನೋಡಿ. ಮತ್ತು ಅನ್ನ, ಸಾಂಬಾರು, ಬದ್ನಿಕಾಯಿ ಪಲ್ಯ, ಚಪಾತಿ ಇಷ್ಟೇ ಮಾಡ್ಕೊಂಡಿದ್ದೀವಿ ನೋಡಿ. ಇವತ್ತು ಹಬ್ಬಕ್ಕೆ ಇಷ್ಟು ಮಾಡ್ಕೊಂಡಿದ್ದೀನಿ ನಾನು. ಇವಾಗ ಎಲ್ಲ ಮಾಡಿಟ್ಟಿದ್ದೀನಿ ಅಡುಗೆ ಆದಮೇಲೆ. ಇವಾಗ ನೋಡಿ ಮಕ್ಕಳಿಗೆಲ್ಲ ಹಣ್ಣು, ಅದು ಕಬ್ಬು ಮತ್ತು ಬಾರಿಕೆ, ವಟಾಣಿ, ಗಜ್ರಿ ಮತ್ತು ಖಜೂರು ಎಲ್ಲ ಕೊಡಬೇಕಲ್ಲ, ಕಟ್ ಮಾಡಿ ಕೊಟ್ಟಿದ್ದೀನಿ. ಕೊಟ್ಟಮೇಲೆ ಇವಾಗ ಎಲ್ಲ ತಿಂದುಬಿಟ್ಟು ಮತ್ತೆ ದೇವಸ್ಥಾನಕ್ಕೆ ಬಂದ್ವಿ ನೋಡಿ. ದೇವಸ್ಥಾನಕ್ಕೆ ಬಂದು ಕೈ ಮುಕ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ. ಇಲ್ಲಿ ನೋಡಿ ಒಳಗಡೆ ಬಂದ್ವಿ. ಖಂಡೋಬನ ಗುಡಿಗೆ ಬಂದಿದ್ದೀವಿ. ಇಲ್ಲಿ ನಮ್ಮ ಮನೆ ಪಕ್ಕದಲ್ಲೇ ಖಂಡೋಬನ ಗುಡಿ ಇದೆ, ಅಲ್ಲಿ ಬಂದಿದ್ದೀವಿ. ಬಂದು ನಮ್ಮ ಮನೆ ದೇವರು ಬಂದು ನೋಡಿ. ಇಲ್ಲಿ ಮಹಾರಾಷ್ಟ್ರಲ್ಲಿ ನೋಡಿ ಮುತ್ತೈದೆ ಹೆಣ್ಮಕ್ಳು ಬಂದು ದೇವಸ್ಥಾನದಲ್ಲಿ ಬಂದು ಮತ್ತು ಕಬ್ಬು, ಕಳ್ಳಿ ಮತ್ತು ಜೋಳ ಎಲ್ಲ, ವಟಾಣಿ ಮತ್ತು ಕಳ್ಳಿ ಎಲ್ಲ ಹಾಕಿ ಉಡೇಕಿ ಹಾಕಿ ಹೋಗ್ತಾರೆ. ದೇವಿಗೆ ಉಡೇಕಿ ಹಾಕಿ ಮತ್ತು ಹೊರಗಡೆ ಬಂದು ಒಬ್ರಿಗೊಬ್ರು ಹಳದಿ ಕುಂಕುಮ ಕೊಟ್ಕೊಂಡು ಉಡೇಕಿ ಹಾಕ್ಕೊಂಡು ಹಾಕ್ತಾರೆ. ಈ ಕಡೆ ಈ ಪದ್ಧತಿ ಇದೆ ನೋಡಿ ಮಹಾರಾಷ್ಟ್ರಲ್ಲಿ. ತುಂಬ ರೆಡಿಯಾಗಿ ಬರ್ತಾರೆ ನೋಡಿ, ಎಷ್ಟು ರೆಡಿಯಾಗಿದ್ದಾರೆ. ತುರ್ಬ ಎಲ್ಲ ಹಾಕ್ಕೊಂಡು ಹೂವು ಎಲ್ಲ ಹಚ್ಕೊಂಡು ಬಂದು ರೆಡಿಯಾಗಿ ಬಂದು ಗುಡಿಯಲ್ಲಿ ಬಂದು ದೇವಿಗೆ ಮೊದಲು ಉಡೇಕಿ ಹಾಕಿ ಆಮೇಲೆ ಒಬ್ರಿಗೊಬ್ರು ಹಾಕ್ಕೊಂಡು ಹೋಗ್ತಾರೆ. ನಾನು ಅವ್ರಿಗೆ ಕೇಳಿದೆ, ಒಂದು ವಿಡಿಯೋ ಮಾಡ್ಕೊಲ್ಲ, ನಮ್ಮ ಕಡೆ ಈ ಥರ ಎಲ್ಲ ಮಾಡಲ್ಲ ಅಂತ ಅಂದೆ. ಮಾಡ್ಕೊರಿ, ಏನಾಗಲ್ಲ, ಮಾಡಿ ಅಂತ ಅಂದರು. ಮಾಡಿಕೊಂಡೆ ನೋಡಿ. ಅದು ಆದಮೇಲೆ ಸ್ವಲ್ಪ ಹೊತ್ತು ಗುಡಿಯಲ್ಲಿ ಕುಂತ್ವಿ. ನಮ್ಮತ್ತೆ ಮತ್ತು ನನ್ನ ಮಕ್ಕಳು, ನಾನು ಬಂದಿದ್ದೆ ನೋಡಿ. ಸ್ವಲ್ಪ ಹೊತ್ತು ಕುಂತು ಮತ್ತೆ ಗುಡಿ ಸುತ್ತ ಹಾಕಲು ಹೋದ್ವಿ ನೋಡಿ. ಇವಾಗ ಗುಡಿ ಸುತ್ತ ಹಾಕ್ತಾಯಿದ್ದೀವಿ. ಸ್ವಲ್ಪ ವಾಯ್ಸ್ ಚೆನ್ನಾಗಿ ಬರ್ತಾ ಇಲ್ಲ, ಕೋಲ್ಡ್ ಆಗಿದೆ, ಏನು ಅನ್ಕೋಬೇಡಿ, ಸ್ವಲ್ಪ ಹುಷಾರಿಲ್ಲ. ಇವಾಗ ನೋಡಿ ಎಲ್ಲ ಗುಡಿ ಎಲ್ಲ ಸುತ್ತ ಹಾಕಿದ್ವಿ ನೋಡಿ. ಭಂಡಾರ ಎಷ್ಟು ಚೆಲ್ಲಿದ್ದಾರೆ. ಗುಡಿ ಸುತ್ತ ಎಲ್ಲ ಭಂಡಾರ ತುಂಬ ಇದೆ ನೋಡಿ. ಖಂಡೋಬಗಂದರೆ ಭಂಡಾರನೇ ಬೇಕು, ಅರಿಶಿಣ. ಹಾಗೆ ಮತ್ತೆ ಬರುವಾಗ ಇಲ್ಲೇ ಪಕ್ಕದಲ್ಲೇ ಮತ್ತೆ ಶಿವನ ದೇವಸ್ಥಾನ ಇದೆ, ಅಲ್ಲಿ ಬಂದ್ವಿ. ಕಾಲ ಭೈರವ ಇದ್ದಾನೆ ಮತ್ತು ಶಿವನ ದೇವಸ್ಥಾನ ಇದೆ, ಅಲ್ಲೂ ದರ್ಶನ ಮಾಡಿ ಬಂದ್ವಿ. ರೋಡಿನ ಮೇಲೆ ಬರುವಾಗ ಇಲ್ಲಿ ನೋಡಿ ವಿಠ್ಠಲ ರುಕ್ಮಿಣಿ ಟೆಂಪಲ್ ಇದೆ. ಇಲ್ಲಿ ಹೋಗೋಕ್ಕಾಗಲ್ಲ, ತುಂಬ ರಶ್ ಇದೆ ನೋಡಿ. ಎಷ್ಟು ಜನ ಪಾಳಿ ಹಚ್ಚಿದ್ದಾರೆ ಹೆಣ್ಮಕ್ಳು. ಅಲ್ಲಿ ಖಂಡೋಬನ ಗುಡಿಯಲ್ಲಿ ಜಾಸ್ತಿ ಜನ ಮಾಡಲ್ಲ, ಇಲ್ಲಿ ತುಂಬ ಜನ ಮಾಡ್ತಾರೆ ನೋಡಿ. ನಾನು ಹಾಗೆ ಬರುವಾಗ ಒಂದು ವಿಡಿಯೋ ಮಾಡಿಕೊಂಡೆ ನೋಡಿ. ಎಷ್ಟು ರೆಡಿಯಾಗಿ ಬಂದು ಕಾಯ್ತಾ ಇದ್ದಾರೆ. ಇಲ್ಲಿ ದೇವರಿಗೆ ಇದು ಉಡಿ ತುಂಬಿ ಮತ್ತು ಹಳದಿ ಕುಂಕುಮ ಕೊಟ್ಟು ಉಡಿ ತುಂಬ್ತಾರೆ. 1 ಗಂಟೆ ಆಗಿದೆ, ಟೆಂಪಲ್ಗೆ ಹೋಗಿ ಬಂದ್ವಿ. ಇವಾಗ ಮನೆಗೆ ಬಂದಮೇಲೆ ಇವಾಗ ಊಟ ಮಾಡಬೇಕು. ಊಟ 1 ಗಂಟೆ ಆಗಿದೆ ನೋಡಿ. ಇವಾಗ ಊಟ ಮಾಡಿ ಮತ್ತೆ ಸ್ಟಾರ್ಟ್ ಮಾಡೋಣ ಬ್ಲಾಗ್, ಓಕೆನಾ? ಇವಾಗ ನಾವು ಊಟ ಮಾಡ್ತಾಯಿದ್ದೀವಿ ನೋಡಿ. ನಾನು, ನಮ್ಮ ಅತ್ತೆ, ನನ್ನ ಮಕ್ಕಳು ಎಲ್ಲರೂ ಕುಂತು ಊಟ ಮಾಡ್ತಾಯಿದ್ದೀವಿ. ಇವತ್ತು ಸ್ವೀಟ್ ಪೊಂಗಲ್ ಮಾಡ್ಕೊಂಡಿದ್ದೀನಲ್ಲ, ಶೇಂಗದ ಹೋಳ್ಗೆ, ಸ್ವೀಟ್ ಪೊಂಗಲು, ಏನು ಅಡುಗೆ ಮಾಡ್ಕೊಂಡಿದ್ದೀವಿ ಅದು ಇವಾಗ ಊಟ ಮಾಡಿ 2 ಗಂಟೆ ಆಯಿತು. ಊಟ ಮಾಡಿ ಕುಂತಿದ್ದೀವಿ. ಇವಾಗ ಮುಂದಿಂದು ಏನೇನು ಮಾಡಬೇಕು ಹಬ್ಬಕ್ಕೆ, ಎಲ್ಲ ಹಳದಿ ಕುಂಕುಮಕ್ಕೆ ಏನೇನು ರೆಡಿ ಮಾಡಬೇಕು ಎಲ್ಲ ಮಾಡಬೇಕು. ರಂಗೋಲಿ ಇಳಿಸ್ಬೇಕಿನ್ನು. ಬೆಳಗ್ಗೆ ಮುಂದೆ ಗೇಟ್ ಮುಂದೆ ಬೆಳಗ್ಗೆ ಇಳಿಸಿದೆ. ಇವಾಗ ಇಲ್ಲೆಲ್ಲ ಇಳಿಸ್ಬೇಕು. ಏನೇನು ಮಾಡಬೇಕು ಮಾಡ್ಕೊಳ್ಳೋಣ, ಇವಾಗ ರೆಡಿ ಮಾಡ್ಕೊಳ್ಳೋಣ ಎಲ್ಲ ನೋಡಿ ಫ್ರೆಂಡ್ಸ್. ಇದು ನಾನು ಗೇಟ್ ಮುಂದೆ ಇಳಿಸ್ಕೊಂಡಿದ್ದೆ ರಂಗೋಲಿ, ವೆಲ್ಕಮ್ ಅಂತ ಬರೆದು. ಇವಾಗ ನೋಡಿ ಇಲ್ಲಿ ಬಾಗಿಲೆದುರು ಇದು ಇಳಿಸ್ಕೊಂಡಿದ್ದೀನಿ. ಇವತ್ತು ಹಳದಿ ಕುಂಕುಮ ಫಂಕ್ಷನ್ನು ಮಾಡ್ತಾಯಿದ್ದೀವಿ. ಹಬ್ಬದ ದಿನವೇ ಮಾಡ್ತೀವಿ ನಾವು. ಇಲ್ಲಿ ಎಲ್ಲ ಇನ್ನು 15 ದಿನ ಇರುತ್ತಲ್ಲ, ರಥಸಪ್ತಮಿ ತನಕ ಒಂದೊಂದು ದಿನ ಒಬ್ಬರೊಬ್ಬರು ಮನೆಯಲ್ಲಿ ಮಾಡ್ತಾರೆ. ಯಾರಿಗೆ ಯಾವತ್ತು ಫ್ರೀ ಇರ್ತಾರೋ ಹಾಗೆ ನೋಡಿ ಮಾಡ್ತಾರೆ. ಇನ್ನು 15 ದಿನ ನಾನು ಇವತ್ತೇ ಮಾಡ್ತೀನಿ. ಯಾವಾಗಲೂ 3 ವರ್ಷ ಆಯಿತು ನಾನು ಇವಾಗಲೇ ಮಾಡ್ತೀನಿ, ಹಬ್ಬದ ದಿನವೇ ಮಾಡ್ತೀನಿ. ಅದಕ್ಕೆ ಮತ್ತೆ ಹಳದಿ ಕುಂಕುಮ
ಕುಕಮ್ ಮುತ್ತೈದೆಯರಿಗೆ ಕರೆದು ಹಳದಿ ಕುಕಮ್ ಕೊಟ್ಟು ಏನಾದರೂ ಸಾಮಾನು ಕೊಡಬೇಕು. ಹೀಗೆ ಲುಟಾಸ ಸಾಮಾನು ಏನಾದರೂ ಪರವಾಗಿಲ್ಲ, ಆದರೆ ನನಗೆ ಮೊದಲನೇ ವರ್ಷ ಮಾಡೋದಿತ್ತಂದರೆ ಕುಕಮ್ ಡಬ್ಬಿನೇ ಕೊಡಬೇಕು. ಆದರೆ ನಾನು ಕೊಟ್ಟಿರಲಿಲ್ಲ ಮೊದಲು, ಅದಕ್ಕೆ ಈ ಸರಿ ತಂದಿದ್ದೀನಿ ನೋಡಿ. ಅದರಲ್ಲಿ ಕುಕಮ್ಮು ಅರಿಶಿನ ಹಾಕಿ ಪ್ಯಾಕ್ ಮಾಡಿ ಕೊಡ್ತಾಯಿದ್ದೀನಿ. ಇವಾಗ ಮುತ್ತೈದೆಯರಿಗೆ ಕರೆದು ಹಳದಿ ಕುಕಮ್ ಕೊಟ್ಟು ಲುಟಾಸ ಸಾಮಾನು ಅಂತಾರೆ, ಈ ಥರ ತಂದಿದ್ದೀನಿ ನೋಡಿ. ಹಳದಿ ಕುಕಮ್ದು ಇದು ನಂಗೆ ತುಂಬ ಇಷ್ಟ ಆಯಿತು. ಕುಕಮ್ ಡಬ್ಬಿ ಇವು ತಂದಿದ್ದೀನಿ ನೋಡಿ. ಇವಾಗ ರೆಡಿ ಮಾಡಿ ಇಡ್ತೀನಿ ಫ್ರೆಂಡ್ಸ್. ಬನ್ನಿ ನಾನು ಹಳದಿ ಕುಕಮ್ಗೆ ರೆಡಿ ಮಾಡಲು ಏನೇನು ರೆಡಿ ಮಾಡ್ಕೊಂಡಿದ್ದೀನಿ ಅಂತ ಹೇಳ್ತೀನಿ ನೋಡಿ. ಈ ಥರನೂ ಮಾಡ್ತಾರೆ. ಇದು ಎಲ್ಲ ರೆಡಿ ಮಾಡಿಕೊಂಡು ಸೀರೆ ಇಟ್ಕೊಂಡು ಒಡವೆ ಎಲ್ಲ ಇಟ್ಕೊಂಡು ಈ ಥರ ರೆಡಿ ಮಾಡ್ತಾರೆ. ಇದು ಮತ್ತು ನನ್ನ ಮಗಳಿಗೆ ಎರಿಬೇಕಲ್ಲ, ಇವತ್ತು ಹಳ್ಳಿನಿಂದ ಎರಿತಾರೆ. ಅದಕ್ಕೆ ಮತ್ತು ಇವು ಕುಸ್ರಾಳ್ದು ಅವಳಿಗೆಲ್ಲ ಹಾಕೋಕ್ಕೆ ಜ್ಯುವೆಲ್ರಿ ಎಲ್ಲ ತಂದಿದ್ದೀನಿ. ಅಂಗಡಿಯಲ್ಲಿ ಕೇಳಿದ್ರೆ ಕೊಡ್ತಾರೆ. ಈ ಕಡೆ ಮಾಡ್ತಾರೆ, ಜಾಸ್ತಿ ಮಾಡ್ತಾರೆ ಈ ಕಡೆ ಮಹಾರಾಷ್ಟ್ರಲ್ಲಿ. ಇವಾಗೆಲ್ಲ ನೋಡಿ ಹಳ್ಳೆಲ್ಲ ಇಟ್ಕೊಂಡು ಅದ್ರ ಮೇಲೆ ಚಾಕ್ಲೇಟ್ ಬಿಸ್ಕಿಟ್ಟು ಮತ್ತು ಒಂದು ಸ್ವಲ್ಪ ರೊಕ್ಕನೂ ಹಾಕ್ಕೋಬೇಕು, ಬಂದಿ ಹಾಕ್ಕೋಬೇಕು. ಇಷ್ಟೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಅದಕ್ಕೆ ನನಗೆ ವಿಡಿಯೋ ಮಾಡ್ಕೋಕ್ಕಾಗಿಲ್ಲ. ಒಬ್ಬಳೇ ಎಲ್ಲ ಮಾಡಿ ವಿಡಿಯೋ ಮಾಡೋಕ್ಕೆ ಕಷ್ಟ ಆಗುತ್ತೆ, ಟೈಮ್ ಜಾಸ್ತಿ ಇರಲಿಲ್ಲ. ಅದಕ್ಕೆ ಎಲ್ಲ ಮಾಡಿದ್ಮೇಲೆ ನಿಮಗೆ ಒಂದೇ ಸರಿ ತೋರಿಸೋಣ ಅಂತ ಈ ಥರ ಮಾಡಿದ್ದೀನಿ ನೋಡಿ ಫ್ರೆಂಡ್ಸ್. ಇವಾಗೆಲ್ಲ ಮುತ್ತೈದೆಯರು ಬಂದಮೇಲೆ ಫಂಕ್ಷನ್ ಸ್ಟಾರ್ಟ್ ಮಾಡ್ತೀವಿ ನೋಡಿ. ಇವತ್ತು ಸಂಕ್ರಾಂತಿ ಹಬ್ಬದ ದಿನ ಮಾಡಬೇಕು. ಇವಾಗ ನೋಡಿ ನನ್ನ ಮಗಳಿಗೆಲ್ಲ ರೆಡಿ ಮಾಡಿದೆ, ಬಟ್ಟೆ ಎಲ್ಲ ಹಾಕಿದೆ. ಇವಾಗ ನೋಡಿ ಅವಳು ತಕ್ಕೋತಾ ಇದ್ದಾಳೆ. ಇವಾಗ ನೋಡಿ ಎಲ್ರಿಗೂ ಕರೆದಿದ್ದೀವಿ. ಎಷ್ಟು ಜನ ಆದರೂ ಪರವಾಗಿಲ್ಲ, 5, 10 ಇಷ್ಟೇ ಜನ ಅಂತ ಬೇಕಾಗಲ್ಲ. ನಮಗೆ ಎಷ್ಟು ಇಷ್ಟ ಬರುತ್ತೋ ಅಷ್ಟು ಜನನ ಕರೆದು ಇವಾಗ ಮಾಡಬೇಕು ನೋಡಿ ಫಂಕ್ಷನ್ನು. ಅದಕ್ಕೆ ನಾನು ಇವಾಗ ಬಂದು ಆರತಿ ಮಾಡಿ ಮಾಡ್ತಾರೆ ನೋಡಿ ಫ್ರೆಂಡ್ಸ್. ತುಂಬ ಚೆನ್ನಾಗಿರುತ್ತೆ. ಪ್ರತಿಯೊಬ್ಬರು ಮಾಡ್ತಾರೆ ಇಲ್ಲಿ ಮಹಾರಾಷ್ಟ್ರಲ್ಲಿ. ಪ್ರತಿಯೊಬ್ಬರು ಚಿಕ್ಕ ಮಕ್ಕಳಿದ್ದರೆ 5 ವರ್ಷದ ತನಕ ಮಾಡ್ತಾರೆ. ತುಂಬ ಚೆನ್ನಾಗಿರುತ್ತಂತೆ. ಮಕ್ಕಳಿಗೆ ಮಾಡಬೇಕಂತೆ. ಬಾರಿಕೆ ಕಬ್ಬು ಮತ್ತು ಕಳ್ಳಿ ಮತ್ತು ಅಳ್ಳು ಬಿಸ್ಕಿಟು ಅದರಲ್ಲಿ ಸ್ವಲ್ಪ ರೊಕ್ಕನೂ ಹಾಕ್ತಾರೆ, ಹಾಕಿ ಎರಿಬೇಕಂತೆ. ತುಂಬ ಚೆನ್ನಾಗಿರುತ್ತಂತೆ. ಇಲ್ಲಿ ಎಲ್ಲರ ಮನೆಯಲ್ಲೂ ಚಿಕ್ಕ ಮಕ್ಕಳಿದ್ರೆ ಈಗ ರಥಸಪ್ತಮಿ 15 ದಿನ ತನಕ ಮಾಡ್ತಾರೆ ಈ ಥರ. ನಾನು ಹಬ್ಬದ ದಿನವೇ ಇಟ್ಕೋತೀನಿ ಯಾವಾಗಲೂ, ಅದಕ್ಕೆ ಇವತ್ತೇ ಮಾಡ್ತಾಯಿದ್ದೀವಿ ನೋಡಿ. ಇವಾಗ ನೋಡಿ ಎಲ್ಲರೂ ಬಂದಿದ್ದಾರೆ. ಇವಾಗ ನನ್ನ ಮಕ್ಕಳಿಗೆ ಇಬ್ಬರಿಗೂ ಆರತಿ ಮಾಡಿ, ಹಿಂದಕ್ಕಿನ ಕಾಲದ ಹಿಡಿದು ಹೀಗೆ ಬಂದಿದೆ ಪದ್ಧತಿ ಅಂತೆ. ಹಿಂದಕ್ಕೆ ರಾಮನಿಗೆ ಅವರಪ್ಪ ದಶರಥ ಮಹಾರಾಜ ಎರೆದಿದ್ರಂತೆ. ಅದಕ್ಕೆ ಆವಾಗಲಿಂದ ಈ ಥರನೇ ಮಾಡ್ಕೋತಾ ಬಂದಿದ್ದಾರೆ ಇಲ್ಲಿ ಮಹಾರಾಷ್ಟ್ರಲ್ಲಿ. ಇವಾಗ ಕರ್ನಾಟಕದಲ್ಲೂ ಮಾಡ್ತಾ ಇದ್ದಾರೆ, ಆದರೆ ಜಾಸ್ತಿ ಅಂದರೆ ಮಹಾರಾಷ್ಟ್ರದಲ್ಲಿ ಮಾಡ್ತಾರೆ. ಮದುವೆ ಆದ ಮೊದಲ ವರ್ಷ ಸಂಕ್ರಾಂತಿ ಹಬ್ಬಕ್ಕೆ ಹೆಣ್ಮಕ್ಳಿಗೂ ಎರಿತಾರೆ. ಈ ಥರ ಕುಸ್ರಾಳ್ದು ಎಲ್ಲ ಜ್ಯುವೆಲ್ರಿ ಎಲ್ಲ ತರ್ತಾರೆ, ತಂದು ಎಲ್ಲ ಹಾಕ್ಕೊಂಡು ದೊಡ್ಡವರು ಮುತ್ತೈದೆಯರು ಎಲ್ಲರೂ ಕಲಿತು 5 ಜನ ಕಲಿತು ಎರಿತಾರೆ. ತುಂಬ ಚೆನ್ನಾಗಿರುತ್ತೆ ನೋಡಿ. ಇವಾಗ ಆರತಿ ಎಲ್ಲರೂ 5 ಜನ ಆರತಿ ಮಾಡಿ ಆಮೇಲೆ ಎಲ್ಲರೂ ಎರಿತಾರೆ ನೋಡಿ. ನಮ್ಮ ಕಡೆ ಎಲ್ಲ ಹಬ್ಬನೂ ಇಷ್ಟ ಆಗುತ್ತೆ ನಿಮಗೆ ಅನ್ಕೋತಾ ಇದ್ದೀನಿ. ಮಹಾರಾಷ್ಟ್ರ ಹಬ್ಬ ಹೇಗಿರುತ್ತವೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ. ಸಂಕ್ರಾಂತಿ ಹಬ್ಬ ಹೇಗೆ ಮಾಡ್ತಾರಂತ ಹೇಳ್ತಾ ಇದ್ದೀನಿ. ನಿಮಗೆಲ್ಲ ಇಷ್ಟ ಆಗುತ್ತೆ ಅನ್ಕೋತೀನಿ. ಇಷ್ಟ ಆದರೆ ನನ್ನ ವಿಡಿಯೋ ಪೂರ್ತಿ ನೋಡಿ ಫ್ರೆಂಡ್ಸ್. ನೋಡಿ ಇವಾಗ ಎಲ್ಲರೂ ಆರತಿ ಮಾಡ್ತಾಯಿದ್ದಾರೆ. ಎಲ್ಲರೂ ಆರತಿ ಮಾಡೋದ್ಮೇಲೆ ಮತ್ತೆ ಸ್ಟಾರ್ಟ್ ಮಾಡೋದು. ಇವಾಗ ಎರಿತಾ ಇದ್ದಾರೆ ನೋಡಿ. मला घाटालीच म्हणतोय गेल्यावर म्हणतोय मला घाटाली बघ, मला घाटाली बघ. ನನಗೆ ಹಾಕಿಲೆ ಮತ್ತೆ ಶಿವನಿ ಬಾಬಾ ಬಾರೆ ಶಿವನಿ ಐಕೋ ಬಾಬಾ ಚಾಕ್ಲೇಟ್ ಐಕೋ ಬಾಬಾ ಶಿವನಿ ಇದು गंगा हेवी ताट मध्ये घ्या ही चकल्या घ्या चकल्या घ्या इकडे बसा या बसा तिथं बस बाळा बस बस मी सांगते नाकडे गेला सापी वेळी गाय दो की आवली गाय दो घ्या
ಇವಾಗ ನೋಡಿ ಮಕ್ಕಳಿಗೆಲ್ಲ ಎರೆಯೋದಾಯಿತು. ಆದಮೇಲೆ ಎಲ್ರಿಗೂ ಮುತ್ತೈದೆಯರು ಬಂದಿದ್ದಾರಲ್ಲ ಅವರಿಗೆಲ್ಲ ಹಳದಿ ಕುಂಕುಮ ಕೊಟ್ಟು ಮತ್ತು ಎಲೆ ಅಡಿಕೆ ಎಲ್ಲ ಕೊಟ್ಟು ಕುಸ್ರಳು ಕೊಟ್ಟು ನಾನು ತಂದಿದ್ದೀನಲ್ಲ ಲುಟಸೋಕ್ಕೆ ಸಾಮಾನು ಹಳದಿ ಕುಂಕುಮ ಡಬ್ಬಿ ತಂದಿದ್ದೀನಲ್ಲ ಅದು ಕೊಟ್ಟು ಕಾಲು ಬೀಳಬೇಕು. ಇವಾಗ ಎಷ್ಟು ಜನ ಬಂದಿದ್ದಾರೋ ಎಲ್ರಿಗೂ ಮಾಡ್ಬೇಕು ನೋಡಿ. ಇವಾಗ ಮಾಡ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್, ಈ ಥರ ಮಾಡಬೇಕು. ಈ ಕಡೆ ಮಾಡ್ತಾರೆ, ಕರ್ನಾಟಕದಲ್ಲೂ ಮಾಡ್ತಾಯಿದ್ದಾರೆ ಇವಾಗ, ಅಂದರೆ ಜಾಸ್ತಿ ಈ ಕಡೆ ಮಾಡ್ತಾರೆ. ನಾನು ಮದುವೆ ಆಗಿ ಬಂದು ಹಿಡಿದು ಈ ಕಡೆ ವರ್ಷಿಗೂ ಎಲ್ಲರ ಮನೆಗೆ ಹೋಗಬೇಕು, ಹಳದಿ ಕುಂಕುಮ ತೊಗೊಂಡು ಬರಬೇಕು, ಮತ್ತು ಅವ್ರು ನಮ್ಮ ಮನೆಗೆ ಬರ್ತಾರೆ. ಈಗ 15 ದಿನ ರಥಸಪ್ತಮಿ ಇರುತ್ತಲ್ಲ, ರಥಸಪ್ತಮಿ ತನಕ ಮಾಡ್ತಾರೆ ನೋಡಿ. ಲಾಸ್ಟ್ ಅವತ್ತಿನ ತನಕ ಮಾಡ್ತಾರೆ, ಅವತ್ತೊಂದು ದಿನ ಅಲ್ಲಿ ತನಕ ಎಲ್ಲರೂ ಮನೆಗೆ ಹೋಗಿ ಹಳದಿ ಕುಂಕುಮ ಇಸ್ಕೊಂಡು ಲುಟಸ ಸಾಮಾನು ತೊಗೊಂಡು ಮಾಡಿ ಬರಬೇಕು ನೋಡಿ. ಇವಾಗ ಎಲ್ರಿಗೂ ಕೊಡ್ತಾಯಿದ್ದೀನಿ. ಆಮೇಲೆ ಮತ್ತೆ ನಾನು ಲಾಸ್ಟ್ಗೆ ನಾನು ಸ್ವಲ್ಪ ಎರೆದೆ, ನನ್ನ ಮಕ್ಕಳಿಗೆ ಇಬ್ಬರಿಗೂ ಕೆಳಗೆ ಕುಂಡ್ರಿಸಿ ನಾನು ಎರಿತಾ ಇದ್ದೆ ನೋಡಿ. ನನ್ನ ಮಗಳು ಎಷ್ಟು ಚೆನ್ನಾಗಿ ಕುಂತಿದ್ದಾಳೆ. ಈ ಹೋದ ವರ್ಷ ಅಷ್ಟು ಇದು ಮಾಡ್ಕೊಂಡಿರಲಿಲ್ಲ, ಈ ವರ್ಷ ಚೆನ್ನಾಗಿ ಎರ್ಕೋತಾ ಇದ್ದಾಳೆ ನೋಡಿ. ಇವಾಗ ನೋಡಿ ಲಾಸ್ಟಿಗೆ ಸ್ವಲ್ಪ ಫೋಟೋ ತೆಕ್ಕೊಂಡ್ವಿ, ಫೋಟೋನೂ ಹಾಕಿದ್ದೀನಿ ನೋಡಿ. ಹೇಗೆ ಕಾಣ್ತಾ ಇದ್ದೀವಿ? ಐ ಹೋಪ್ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೋತೀನಿ ನನ್ನ ವಿಡಿಯೋ. ಇಷ್ಟ ಆದರೆ ಪೂರ್ತಿ ವಿಡಿಯೋ ನೋಡಿ ಫ್ರೆಂಡ್ಸ್. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಬಲ್ದೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ವಿಡಿಯೋ ಪೂರ್ತಿ ನೋಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು.